ಧರ್ಮಸ್ಥಳ ಹೆಣಊತ ಪ್ರಕರಣ ದಿನಕ್ಕೊಂದು ಹೊಸ ಹೊಸ ಟ್ವಿಸ್ಟ್ ಅನ್ನು ಪಡೆದುಕೊಳ್ಳುತ್ತಾ ಇದೆ. ಮೊನ್ನೆಯೊಬ್ಬರು ಪ್ರತ್ಯಕ್ಷ ಸಾಕ್ಷಿ, ಇವತ್ತು ಮತ್ತೊಬ್ಬ ಐ ವಿಟ್ನೆಸ್. ಹಾಗಾದ್ರೆ ಹೆಣಊತ ಪ್ರಕರಣದಲ್ಲಿ ಸಿಗ್ತಾ ಇರುವಂತಹ ಹೊಸ ಟ್ವಿಸ್ಟ್ ಏನು? ಹೆಣಊತ ಪ್ರಕರಣ, ಮತ್ತೊಬ್ಬ ಐ ವಿಟ್ನೆಸ್ ಪ್ರತ್ಯಕ್ಷ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಯಿತು ಮತ್ತೊಂದು ದೂರು. ಹೆಣಊತ ಪ್ರಕರಣ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆಯಾ? ಇಲ್ಲೀಗಲ್ ಕೃತ್ಯಗಳನ್ನು ನೋಡಿದ್ದೇನೆ ಎಂದ ಹೊಸ ಸಾಕ್ಷಿ ಜಯಂತ್. ಎಲ್ಲವೂ ನನ್ನ ಕಣ್ಣ ಮುಂದೆಯೇ ನಡೆದಿದೆ ಎಂದಿರುವಂತಹ ಹೊಸ ಸಾಕ್ಷಿ ಶನಿವಾರ ಹೇಳಿಕೆ ಕೊಟ್ಟಿದ್ರು. ಅದೇ ಸಾಕ್ಷಿ ಜಯಂತ್ರಿಂದ ನಿನ್ನೆ ದೂರು ದಾಖಲಾಗಿದೆ. ಅರ್ಥಾತ್ ಸೋಮವಾರ ಧರ್ಮಸ್ಥಳ ಗ್ರಾಮದ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲು ಮಾಡಿದ್ದಾರೆ. ಎಲ್ಲವನ್ನು ಬಿಚ್ಚಿಡುತ್ತೇನೆ, ನನ್ನ ಬಳಿ ಒಂದಷ್ಟು ಜೀವಂತ ಸಾಕ್ಷಿಗಳಿದ್ದಾವೆ. ಇದು ಹೇಳ್ತಾ ಇರೋದು ಹಳೆಯ ಸಾಕ್ಷಿದಾರ ಅಲ್ಲ, ಹೊಸ ಸಾಕ್ಷಿದಾರ. ಎಸ್ಐಟಿ ಮೇಲೆ ನಂಬಿಕೆ ಬಂದಿರುವುದರಿಂದಲೇ ಹೊರಗೆ ಕಾಣಿಸಿಕೊಂಡಿದ್ದೇನೆ. ನಾನು ತೋರಿಸುವ ಜಾಗದಲ್ಲಿ ಅಸ್ಥಿ ಪಂಜರದ ರಾಶಿಗಳು ಸಿಗ್ತವೆ. ಹೊಸ ಸಾಕ್ಷಿ ಜಯಂತ್ ಗೌಡ ಸ್ಫೋಟಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಸೊ ಸಂಚಲನ ಮೂಡಿಸ್ತಾ ಇದೆ. ಹೆಣಊತ ಪ್ರಕರಣ, ಮತ್ತೊಬ್ಬ ಐ ವಿಟ್ನೆಸ್ ಪ್ರತ್ಯಕ್ಷ. ನೋಡಿ, ಒಂದು ಪ್ರಕರಣ ತಾರ್ಕಿಕ ಹಂತಕ್ಕೆ ಬರಬೇಕು ಅಂದ್ರೆ ರಚನೆಯಾಗಿರುವಂತಹ ಎಸ್ಐಟಿ ತನಿಖಾ ತಂಡ ಸರಿಯಾದ ಇನ್ವೆಸ್ಟಿಗೇಷನ್ ನಡೆಸಿ ಅದಾದ ನಂತರ 90 ದಿನಗಳ ಅಂತರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಾಗ ತಿಳಿಯುತ್ತೆ ಈ ಪ್ರಕರಣ ಯಾವ ಹಂತಕ್ಕೆ ಬಂತು ಅಂತ. ಚಾರ್ಜ್ ಶೀಟ್ನಲ್ಲಿ ತನಿಖೆಯ ಆರಂಭದ ದಿನದಿಂದ ಹಿಡಿದು ಅಂತ್ಯ ದಿನದವರೆಗೂ ಕೂಡ ಇನ್ವೆಸ್ಟಿಗೇಷನ್ನಿನ ಇಂಚಿಂಚು ಮಾಹಿತಿಯನ್ನು ಉಲ್ಲೇಖ ಮಾಡಿರಲಾಗುತ್ತೆ. ಸಿಕ್ಕಿರುವ ಸಾಕ್ಷ್ಯಗಳು, ಸಿಕ್ಕಿರುವ ಅಸ್ಥಿಪಂಜರಗಳು, ಸಿಕ್ಕಿರುವ ಕಳೇಬರ, ಸಿಕ್ಕಿರುವ ಮೂಳೆಗಳು, ಫೊರೆನ್ಸಿಕ್ ಲ್ಯಾಬಿನ ವರದಿ ಏನು ಹೇಳ್ತಾ ಇದೆ, ಎಕ್ಸ್ಪರ್ಟ್ಗಳು ಇದನ್ನು ಹೆಂಗೆ ವ್ಯಾಖ್ಯಾನಿಸಿದ್ದಾರೆ, ಸಾಕ್ಷಿದಾರನ ದೂರಿನಲ್ಲೇನಿತ್ತು ಮತ್ತು ಆತ ಪ್ರಾಕ್ಟಿಕಲ್ ಆಗಿ ಏನೇನನ್ನ ತೋರಿಸಿದ್ದ, ಎಸ್ಐಟಿ ತನಿಖಾ ತಂಡ ಎಲ್ಲವನ್ನು ಕೂಡ ಉಲ್ಲೇಖ ಮಾಡುತ್ತೆ. ಸೊ ಈಗ ಹೊಸತೊಂದು ಸಾಕ್ಷಿ ಪ್ರತ್ಯಕ್ಷಗೊಂಡಿದ್ದಾರೆ. ಹೊಸ ಸಾಕ್ಷಿ ಇವರು ಕೂಡ ಧರ್ಮಸ್ಥಳ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಇವರು ಕೂಡ ಈಗ ದೂರನ್ನು ದಾಖಲು ಮಾಡಿದ್ದಾರೆ. ಹಾಗಾದ್ರೆ ಇವರ ದೂರಿನಲ್ಲೇನಿದೆ? ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಯಿತು ಮತ್ತೊಂದು ದೂರು. ಇಲ್ಲೀಗಲ್ ಕೃತ್ಯಗಳನ್ನು ನೋಡಿದ್ದೇನೆ ಎಂದ ಹೊಸ ಸಾಕ್ಷಿ ಜಯಂತ್. ಎಲ್ಲವೂ ನನ್ನ ಕಣ್ಣ ಮುಂದೆಯೇ ನಡೆದಿದೆ ಎಂದಿರುವಂತಹ ಸಾಕ್ಷಿ ಶನಿವಾರ ಹೇಳಿಕೆ ಕೊಟ್ಟಿದ್ದ ಸಾಕ್ಷಿ ಜಯಂತ್ರಿಂದ ಮತ್ತೊಂದು ದೂರು ದಾಖಲಾಗಿದೆ. ಧರ್ಮಸ್ಥಳ ಗ್ರಾಮದ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಎಸ್, ಹೊಸ ಸಾಕ್ಷಿದಾರ ಜಯಂತ್ ದೂರಿನಲ್ಲೇನಿದೆ, ಏನೇನು ಉಲ್ಲೇಖ ಇದೆ? ನಿಮ್ಮ ಫ್ರೀಡಂ ಟಿವಿಯ ಮಾಸ್ಟರ್ ಬ್ಲಾಸ್ಟರ್ ಸುದ್ದಿ ಇದು. 13-15 ವರ್ಷದ ಬಾಲಕಿ ಶವ ಕಣ್ಣಾರೆ ಕಂಡಿದ್ದೇನೆ. ಇದಕ್ಕೆ ಬೇರೆ ಸಾಕ್ಷಿಗಳು ಕೂಡ ಇದ್ದಾರೆ, ಬೇಕು ಅಂದ್ರೆ ಅವರನ್ನು ಕರೆಸ್ತೀನಿ. 15 ವರ್ಷದ ಹಿಂದಿನ ಠಾಣಾಧಿಕಾರಿ ಕಾನೂನುಬದ್ಧವಾಗಿ ಕೆಲಸ ಮಾಡಿಲ್ಲ. ಸಂದೇಹಾಸ್ಪದವಾಗಿ ಸಾವಿಗೀಡಾದ ಬಾಲಕಿ ಶವದ ಪೋಸ್ಟ್ ಮಾರ್ಟಮ್ ಮಾಡಿರಲಿಲ್ಲ. 15 ವರ್ಷದ ಹಿಂದೆ ಬಾಲಕಿಯನ್ನು ಅಕ್ರಮವಾಗಿ ಹೂಳಲಾಗಿದೆ. ಯಾಕೆ ಅಕ್ರಮವಾಗಿ ಹೂತು ಹಾಕಿದ್ರು? ಬೆಳ್ತಂಗಡಿ ಠಾಣಾಧಿಕಾರಿ ಎಫ್ಐಆರ್ ಹಾಕದೆ ಕೃತ್ಯವನ್ನ ಮುಚ್ಚಿ ಹಾಕಲಾಗಿದೆ. ನನ್ನ ದೂರು ಎಸ್ಐಟಿಗೆ ವರ್ಗಾವಣೆ ಆಗಲಿ ಎಂದ ಜಯಂತ್. ದೂರಲ್ಲಿ ದಾಖಲಾಗಿದೆ. ಹೊಸ ಸಾಕ್ಷಿದಾರ ಜಯಂತ್ ದೂರಿನಲ್ಲಿ ಏನಿದೆ ಅಂತ ಹೇಳಿ ಒಂದಷ್ಟು ಕ್ಯೂರಿಯಾಸಿಟಿಗಳಿರ್ತವೆ. ಅವರ ದೂರಲ್ಲಿರೋದು 13-15 ವರ್ಷದ ಬಾಲಕಿಯ ಶವವನ್ನ ಕಣ್ಣಾರೆ ಕಂಡಿದ್ದಾರೆ. ಮರುಗಿದ ಹೃದಯವನ್ನ ಇಟ್ಕೊಂಡು, ಆ ಭಾರವಾದ ಮನಸ್ಸನ್ನ ಇಟ್ಕೊಂಡು ಇಷ್ಟು ದಿನಕ್ಕಾದ್ರ ಹಾಗಾದ್ರೆ ಜಯಂತ್ ಯಾಕಿಷ್ಟು ದಿನ ಅವರು ದೂರನ್ನು ಕೊಟ್ಟಿರಲಿಲ್ಲ? ಅವರೇ ಹೇಳುವಂತೆ ಎಸ್ಐಟಿ ರಚನೆಯಾಯಿತು, ಎಸ್ಐಟಿ ತನಿಖಾಧಿಕಾರಿಗಳ ಮೇಲೆ ನಂಬಿಕೆ ಹುಟ್ಕೋತು. ಹಾಗಾಗಿ ನಾನು ಕೊಡುವ ದೂರು ವ್ಯರ್ಥ ಆಗೋದಿಲ್ಲ, ನಾನು ಕೊಡುವ ದೂರು ನಾಶ ಆಗೋದಿಲ್ಲ. ನಾನೇನಾದರೂ ದೂರು ಕೊಟ್ಟರೆ ಸತ್ತಿರುವವರ ಆತ್ಮಕ್ಕೆ ಶಾಂತಿ ಸಿಗಬಹುದಾ? ನನ್ನ ಕಣ್ಣಾರೆ ನಡೆದಿರುವಂತಹ ಇಲ್ಲೀಗಲ್ ಆಕ್ಟಿವಿಟೀಸ್ ಇದು ನಮ್ಮ ಬಾಯಲ್ಲಿ, ನಮ್ಮ ನಾಲಿಗೆಯಲ್ಲಿ ನಾವೇ ನಿರ್ಧಾರ ಮಾಡ್ಕೊಂಡಿರುವಂತಹ ಸಾಲಲ್ಲ ಇದು. ಜಯಂತ್ ಅವರು ಹೊಸ ಸಾಕ್ಷಿನೇ ಹೇಳುವಂತೆ, ನಾನು ಒಂದು ವೇಳೆ ಪ್ರತ್ಯಕ್ಷಗೊಂಡು ದೂರು ದಾಖಲು ಮಾಡಿದ್ರೆ, ಒಂದು ವೇಳೆ ಆ ದೂರು ದಾಖಲಾಗಿ ತನಿಖೆ ಆರಂಭಗೊಂಡ್ರೆ ಸತ್ತಿರುವವರ ಆತ್ಮಕ್ಕೆ ಶಾಂತಿ ಸಿಗುತ್ತಲ್ವಾ? ಇದು ನನ್ನ ಆತ್ಮತೃಪ್ತಿ ಅಂತಾರವರು. ಅಲ್ಲ ರೀ, ಧರ್ಮಸ್ಥಳ ಅನ್ನೋ ಮ್ಯಾಸಿವ್ ಪ್ರಕರಣದಲ್ಲಿ ನೀವೊಬ್ಬ ಸಾಕ್ಷಿದಾರ, ನಿಮಗೆ ಭಯ ಕಾಡೋದಿಲ್ವಾ ಅಂತ ಕೇಳಿದ್ರೆ ನಾನು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದಿದ್ದೀನಿ ಅಂತಾರವರು. ಎಲ್ಲದಕ್ಕೂ
ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀನಿ, ಮಾನಸಿಕವಾಗಿಯೂ ದೈಹಿಕವಾಗಿಯೂ. ಸತ್ಯ ಹೇಳೋದಕ್ಕೆ ನಿರ್ಧಾರ ಮಾಡಿಕೊಂಡ ಮೇಲೆ ನನಗ್ಯಾಕೆ ಭಯ ಅಂತಾರೆ ಸಾಕ್ಷಿದಾರ. ನನಗ್ಯಾಕೆ ಭಯ? ನೋಡಿ, ಇಲ್ಲಿ ಸಾಕ್ಷಿದಾರ ಸುಳ್ಳು ಹೇಳ್ತಾ ಇದ್ದಾರ, ಸಾಕ್ಷಿದಾರ ಸತ್ಯ ಹೇಳ್ತಾ ಇದ್ದಾರ, ತೀರ್ಮಾನ ಮಾಡಬೇಕಾದವರು ನಾವುಗಳಲ್ಲ. ನಾವ್ಯಾರು ನ್ಯಾಯಾಧೀಶರಾಗಕ್ಕೆ ಹೋಗಬಾರ್ದು. ತನಿಖೆ ಆಗ್ತಾ ಇದೆ, ಅದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಯಾರನ್ನೋ ಟಾರ್ಗೆಟ್ ಮಾಡಿಕೊಂಡು ಯಾವುದೋ ಒಂದು ಆರಾಧನಾಲಯಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಮ್ಮ ಬೇಳೆ ಬೇಯಿಸಿಕೊಳ್ಳೋದು ಸರಿಯಲ್ಲ. ಸೊ ಸಾಕ್ಷಿದಾರರ ಉದ್ದೇಶಗಳೇನು ಅಂತ ಕೇಳಿದ್ರೆ, ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅಲ್ಲಾಗಿರುವಂತಹ ಕಾನೂನು ಬಾಹಿರ ಚಟುವಟಿಕೆಗಳು ಸಮಾಜಕ್ಕೆ ಗೊತ್ತಾಗಬೇಕು, ಠಾಣೆಯಲ್ಲಿ ದೂರು ದಾಖಲಾಗಿದೆ, SIT ಅವರು ತನಿಖೆ ಮಾಡಬೇಕು, ನನ್ನನ್ನು ಸ್ಥಳಕ್ಕೆ ಕರ್ಕೊಂಡು ಹೋಗಬೇಕು, ನಾನು ತೋರಿಸ್ತೀನಿ ಅಂತ ಧೈರ್ಯವಾಗಿ ಬಂದು ನಿಂತಿರುವ ಹೊಸ ಸಾಕ್ಷಿ. ಸತ್ಯಾಸತ್ಯತೆಗಳು ತನಿಖೆಯಲ್ಲಿ ಮಾತ್ರ ಗೊತ್ತಾಗುತ್ತೆ. ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಇದರಲ್ಲಿ ಯಾವ ಮುಚ್ಚುಮರೆಯೂ ಇಲ್ಲ. ಸುಳ್ಳನ್ನು ರಹಸ್ಯವಾಗಿ ಇಡಬಾರ್ದು, ಸತ್ಯವನ್ನು ಸ್ಪಷ್ಟವಾಗಿ ಸಮಾಜಕ್ಕೆ ತಿಳಿ ಹೇಳಬೇಕು, ಸ್ಪಷ್ಟವಾಗಿ ಹೇಳಬೇಕು ಸಮಾಜಕ್ಕೆ. ನೋಡಿ, ಪ್ರಜ್ವಲ್ಲ ರೇವಣ್ಣನಂತಹ ex-MPಗಳು ಇವತ್ತಿನ ದಿನ ಶ್ವೇತ ಬಣ್ಣದ ಜೈಲಿನ ಬಟ್ಟೆಗಳನ್ನು ಧರಿಸಿಕೊಂಡು ಕೈದಿ ನಂಬರ್ ಹಾಕಲ್ಪಟ್ಟು ದಿನಗೂಲಿ ಕಾರ್ಮಿಕನಂತೆ ಜೈಲಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಏನು? ನಮ್ಮ ದೇಶದ ಸುಂದರವಾದ ಡೆಮಾಕ್ರಸಿ ಸಿಸ್ಟಮಿನ ಪೊಲೀಸ್ ವ್ಯವಸ್ಥೆ. ಪೊಲೀಸ್ ವ್ಯವಸ್ಥೆ ಅಲ್ವಾ ಅದಕ್ಕೆ ಕಾರಣ? ನಾನೊಬ್ಬ ಬಲಾಢ್ಯ, ನಾನೊಬ್ಬ ex-MP, ನಾನೊಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ, ನಾನು ಏನು ಬೇಕಾದರೂ ಮಾಡಬಹುದು ಅನ್ನೋ ತೀರ್ಮಾನಕ್ಕೆ ಬೆಂಕಿ ಇಟ್ಟಿದ್ದು ನಮ್ಮ ದೇಶದ ಡೆಮಾಕ್ರಸಿ ಅಲ್ವಾ? ತಪ್ಪು ಮಾಡಿದವನು, ಉಪ್ಪು ತಿಂದವನು ನೀರು ಕುಡಿಲೇಬೇಕು ಎನ್ನೋ ಸಿದ್ಧಾಂತವನ್ನು ಎತ್ತಿ ಹಿಡಿದಿದ್ದು ನಮ್ಮ ಡೆಮಾಕ್ರಸಿ. ಎಸ್, ಧರ್ಮಸ್ಥಳ ಫೈಲ್ಸ್ ಯಾರು? ಈ ಹೊಸ ಸಾಕ್ಷಿದಾರ ಜಯಂತ್. ಪ್ರತ್ಯಕ್ಷಗೊಂಡಿರುವ ಹೊಸ ಸಾಕ್ಷಿದಾರ ಜಯಂತ್ ಯಾರು? ಸೌಜನ್ಯ ಹೋರಾಟದಲ್ಲಿ ಸಕ್ರಿಯನಾಗಿದ್ದ ಈ ದೂರುದಾರ, ಧರ್ಮಸ್ಥಳ ಸೌಜನ್ಯ ಹೋರಾಟದಲ್ಲಿ ಸಕ್ರಿಯನಾಗಿದ್ದ ಜಯಂತ್ RTI ಕಾರ್ಯಕರ್ತರು ಕೂಡ ಹೌದು. ಬೆಂಗಳೂರಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಬಿಸ್ನೆಸ್ ಅನ್ನು ಕೂಡ ಹೊಂದಿದ್ದಾರೆ ಎಂದು ಹೇಳಲಾಗ್ತಿದೆ. 2015ರಿಂದಲೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಆ ಹೋರಾಟದಿಂದಲೇ ಹೆಸರು ಮಾಡಿಕೊಂಡ್ರು. ನಾನು ಯಾರ ವಿರುದ್ಧವೂ ಅಲ್ಲ, ನಾನು ಯಾರ ಪರವೂ ಅಲ್ಲ, ನಾನು ದೇವಸ್ಥಾನಗಳ ವಿರೋಧಿಯೂ ಅಲ್ಲ, ನಾನೊಬ್ಬ ಅಲ್ಲಿನ ಭಕ್ತ, ನಾನು ಕಮ್ಯುನಿಸ್ಟ್ ಸಹ ಅಲ್ಲ ಎಂದಿರುವ ಜಯಂತ್ ನಾನೊಬ್ಬ ಕಮ್ಯುನಿಸ್ಟ್ ಅಲ್ಲ. ನೀವು ಕಮ್ಯುನಿಸ್ಟ್ ಅಲ್ವೋ, ನೀವು ಯಾರ ವಿರುದ್ಧವೂ ಅಲ್ವೋ ಅನ್ನುವಂತಹದ್ದು SIT ತನಿಖೆ ಹೇಳಬೇಕು. ನಾನು ನನ್ನನ್ನು ಸಮರ್ಥನೆ ಮಾಡಿಕೊಂಡ ಮಾತ್ರಕ್ಕೆ ನಾನು ಸತ್ಯವಂತ ಆಗೋದಕ್ಕೆ ಸಾಧ್ಯನಾ? ಈಗೊಂದು ಮ್ಯಾಸಿವ್ ಪ್ರಕರಣ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಆ ಮ್ಯಾಸಿವ್ ಪ್ರಕರಣದಲ್ಲಿ ಅಥವಾ ಆ ಪ್ರಕರಣದ ಸುತ್ತ ಬರೀ 10 ಸಂದೇಹದ ಆರೋಪಗಳಲ್ಲ, 100 ಸಾವಿರಾರು ದಿನಕ್ಕೊಂದು ನಾಯಿ ಕೊಡೆಯಂತೆ ಹುಟ್ಕೋತಾ ಇದೆ ಒಂದೊಂದು ಹೊಸ ಹೊಸ ಆರೋಪಗಳು. ಹಿಂಗಿದ್ದಾಗ ತನಿಖೆ ನಡೀತಾ ಇದೆ. ತನಿಖೆ ನಡೆಯುವ ಸಂದರ್ಭದಲ್ಲಿ ನಾವೊಂದು ತೀರ್ಮಾನಕ್ಕೆ ಬರೋದು ತಪ್ಪಲ್ವಾ? ನಮ್ಮ ಗ್ರಹಿಕೆಗೆ ಯಾರು ಅಪರಾಧಿನೋ ಅವನನ್ನೇ ಅಪರಾಧಿ ಮಾಡೋದು ಕೂಡ ತಪ್ಪು, ಅದು ಅಕ್ಷಮ್ಯ. ನಮ್ಮ ಕಲ್ಪನೆಗೆ ಬರುವಂತಹ ವ್ಯಕ್ತಿಯನ್ನ ಅಪರಾಧಿ ಮಾಡೋದಲ್ಲ, ನಮ್ಮ ಗ್ರಹಿಕೆಗೆ ಬರುವ ವ್ಯಕ್ತಿಯನ್ನ ಕ್ರಿಮಿನಲ್ ಮಾಡೋದಲ್ಲ. SIT ತನಿಖೆ ಆಗ್ತಾ ಇದೆ, ಸತ್ಯಾಸತ್ಯತೆಗಳನ್ನು ಅವರು ಪರಿಶೀಲನೆ ಮಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಇದೆ, ಒಂದು ಸಿಸ್ಟಮ್ ಇದೆ, ಪೊಲೀಸ್ ಸಿಸ್ಟಮ್, ಲಾ ಅಂಡ್ ಆರ್ಡರ್ ಸಿಸ್ಟಮ್, ಜೊತೆಗೆ ಸರ್ಕಾರ ಇದೆ. ಇಲ್ಲೊಂದು ಸರ್ಕಾರ ನಮ್ಮನ್ನು ಆಳ್ತಾ ಇದೆ. ಆ ಸರ್ಕಾರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚನೆ ಮಾಡಿದೆ. ಅದು ಅಧಿಕೃತವಾದ ರಚನೆ. ಆ ತನಿಖಾ ತಂಡ ತನಿಖೆ ಮಾಡುತ್ತೆ, ಸಿಕ್ಕಿರುವ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುತ್ತೆ. ನ್ಯಾಯಾಲಯದಲ್ಲಿ ಮೌಖಿಕ ವಾದಕ್ಕೆ ಯಾವ ಪ್ರಾತಿನಿಧ್ಯವೂ ಇಲ್ಲ. ನ್ಯಾಯಾಲಯದಲ್ಲಿ ಸಾಕ್ಷ್ಯಗಳಿಲ್ಲದೆ ಮೌಖಿಕವಾಗಿ ಏನನ್ನೂ ಹೇಳಿ ಗೆಲ್ಲಬಹುದು ಅನ್ಕೊಂಡ್ರೆ ಅದು ಸುಳ್ಳು. ನ್ಯಾಯಾಲಯ ಸಾಕ್ಷಿ ಕೇಳುತ್ತೆ. 100 ಅಪರಾಧಿ ತಪ್ಪಿಸಿಕೊಂಡರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು. ಇದು ನಮ್ಮ ಕಾನೂನಿನ
ಪ್ರಥಮ ಸಾಲಿನ ಸಿದ್ಧಾಂತ ಇದು. ತನಿಖೆ ಆಗ್ತಾ ಇರುವ ಸಂದರ್ಭದಲ್ಲೇ ಅವನು ಅಪರಾಧಿ, ಇವನು ನಿರಪರಾಧಿ ಹೇಳೋದಕ್ಕೆ ನೀವ್ಯಾರು, ನಾನ್ಯಾರು? ಹೇಳೋದಕ್ಕೆ ನೀವ್ಯಾರು, ನಾನ್ಯಾರು? ನಾವ್ಯಾರು ನ್ಯಾಯ ಅಥವಾ ತೀರ್ಪು ಕೊಡುವ ನ್ಯಾಯಾಧೀಶರಾಗಬಾರದು. ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಹೊರಬರಬೇಕಾಗಿರೋದು ಸತ್ಯ. ಯಾವುದೋ ಒಬ್ಬ ವ್ಯಕ್ತಿಯ ಸ್ವಾರ್ಥ ಹಿತಾಸಕ್ತಿ ಅಲ್ಲ. ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ಹಿತಾಸಕ್ತಿ ವೈಭವೀಕರಣಕ್ಕೂ ಒಳಗಾಗಬಾರದು. ಯಾವುದೋ ಒಬ್ಬ ವ್ಯಕ್ತಿಯ ಪ್ರಭಾವವೂ ಕೂಡ ಈ ಕೇಸ್ನಲ್ಲಿ ಪ್ರಭಾವ ಬೀರಬಾರದು. ಇಲ್ಲಿ ಹೊರಬರಬೇಕಾಗಿರೋದು ಸತ್ಯ. ಫ್ರೀಡಮ್ ಟಿವಿ ಆರಂಭದ ದಿವಸದಿಂದಲೇ ಗಂಟ್ಲು ಹರ್ಕಂಡು ಕಿರ್ಚ್ಕೊಂಡು ಹೇಳ್ತಾ ಇರೋದು ಸತ್ಯ ಮಾತ್ರ ಹೊರಗೆ ಬರಬೇಕು. ಯಾರು ಟಾರ್ಗೆಟ್ಗೆ ಒಳಗಾಗಬಾರದು. ಯಾವುದನ್ನು ಟಾರ್ಗೆಟ್ ಮಾಡಿಕೊಂಡು ಸ್ವಹಿತಾಸಕ್ತಿಯನ್ನ, ಸ್ವಾರ್ಥವನ್ನ ಈಡೇರಿಸಿಕೊಳ್ಳಬಾರದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.